ಆನೇಕಲ್ ತಾಲೂಕಿನ ಹಳೆ ಚಂದಾಪುರ ಬಳಿ ಇರುವ ಟಿಎಸ್ ರಾಯಲ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ 2026-27ನೇ ಸಾಲಿನ ನೂತನ ಕಾರ್ಯಕಾರಿಣಿ ಸಮಿತಿಯ ಪದಾಧಿಕಾರಿಗಳ ಪಾದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಪಾದಗ್ರಹಣ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ 317ನ ಜಿಲ್ಲಾಧಿಕಾರಿಗಳಾದ ಲಯನ್ ಜಿ ಶ್ರೀನಿವಾಸ್, ಲಯನ್ ವಿಜಯ್ ಭಾಸ್ಕರ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ಗೆ ನೂತನ ಅಧ್ಯಕ್ಷರಾಗಿ ಲಯನ್ ಕುಮಾರ್, ಖಜಾಂಚಿಯಾಗಿ ಲಯನ್ ನಾಗರಾಜ್ ಹಾಗೂ ಕಾರ್ಯದರ್ಶಿಯಾಗಿ ಲಯನ್ ವೆಂಕಟೇಶ್ ನಾಯಕ್ ರವರನ್ನು ಲಯನ್ಸ್ ಕ್ಲಬ್ನ ಪ್ರಮುಖರು ನೇಮಕಗೊಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ ನಿಸರ್ಗ ದೇವರಾಜ್ ನಾಯಕ್, ಲಯನ್ ಕೆಎನ್ ಮಂಜುನಾಥ್, ಲಯನ್ ಅರುಣ್ ಕುಮಾರ್, ಲಯನ್ ಸೋಮಶೇಖರ್ ರೆಡ್ಡಿ, ಲಯನ್ ವೆಂಕಟೇಶ್ ರೆಡ್ಡಿ, ಲಯನ್ ಹರೀಶ್ ರೆಡ್ಡಿ, ಲಯನ್ ಪ್ರಭಾಕರ್ ರೆಡ್ಡಿ, ಲಯನ್ ಮಧು ರೆಡ್ಡಿ, ಲಯನ್ ಮೋಹನ್, ಲಯನ್ ಆಂಟೋನಿ, ಲಯನ್ ರೇಖಾ, ಲಯನ್ ಸುಜಾತ ಮತ್ತು ಲಯನ್ ಕ್ಲಬ್ನ ಪದಾಧಿಕಾರಿಗಳು, ಕುಟುಂಬದವರು ಮತ್ತು ಸ್ಥಳೀಯರು, ಮುಖಂಡರು, ಜಿಲ್ಲಾ ಇತರೆ ಕ್ಲಬ್ ಸದಸ್ಯರು ಭಾಗವಹಿಸಿದ್ರು. ನಮ್ಮ ಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ಆಗಿರೋದ್ರಿಂದ ಆಸ್ ಪರ್ ಪ್ರೋಟೋಕಾಲ್ ನಾವು ಹೊಸ ಮೆಂಬರ್ಸ್ ತಗೋಬೇಕಾದ್ರೆ ವಿತ್ ಇನ್ವಿಟೇಷನ್ ಬರಬೇಕಾಗುತ್ತದೆ. ಅದೇ ರೀತಿ ಹೊಸ ಟೀಮ್ ಆಫೀಸ್ ಬೇರರ್ಸ್ ಎವ್ರಿ ಇಯರ್ ಇನ್ಸ್ಟಾಲೇಷನ್ ಸೆರೆಮನಿ ಆಗುತ್ತದೆ. ಸೊ ಆ ರೀತಿಯಿಂದ ವರ್ಷ ನಾವು ಅದು ಪಾಟಿಸ್ತಾ ಹೊಸ ಮೆಂಬರ್ಸ್ ಇಂಡೆಕ್ಷನ್ ಆಗಲಿ, ನ್ಯೂ ಟೀಮ್ ಇನ್ಸ್ಟಾಲೇಷನ್ ಆಗಲಿ ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ಲಯನ್ಸ್ ಸಂಸ್ಥೆ 1917ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮೆಲ್ವಿನ್ ಜೋನ್ಸ್ ಅಂತ ಅವರು ಸ್ಥಾಪನೆ ಮಾಡಿದ್ದಾರೆ. ಅವತ್ತಿಂದ 100 ವರ್ಷಗಳ ಮೇಲೆ ಆ ಸಂಸ್ಥೆ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಉಯಿಸರ್ ಅಂತ ನಮ್ಮ ಸ್ಲೋಗನ್. ಲಯನ್ಸ್ ಅಂದ್ರೆ ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ ಅಂತ ಬರ್ತದೆ. ಈಗ 1.4 ಮಿಲಿಯನ್ಸ್ ಮೆಂಬರ್ಸ್ ಇದ್ದಾರೆ. 45,000 ಮೇಲೆ ಕ್ಲಬ್ಗಳಿದ್ದಾವೆ. 200ಕ್ಕೂ ಹೆಚ್ಚು ದೇಶದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೆ. ಯಾವಾಗಾದರೂ ಎನಿವೇರ್ ಇನ್ ದ ವರ್ಲ್ಡ್ ಎಲ್ಲ ಒಂದು ಲಯನ್ಸ್ ಸಂಸ್ಥೆ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇರ್ತವೆ. ಸೊ ಆ ರೀತಿಯಿಂದ ನಮ್ಮ ಸಂಸ್ಥೆ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕನ್ನಡ ಕಸ್ತೂರಿ, ದೇಶ ಭಾಷಲಂದು ತೆಲುಗು ಲೆಸ್ಸ. ನಮ್ಮ ಆಂಧ್ರದವರು ಕನ್ನಡದವರು ಇಬ್ಬರು 50% ಇದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಈ ಕ್ಲಬ್ನು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಫೌಂಡರ್ ಪಾಸ್ಟ್ ಪ್ರೆಸಿಡೆಂಟ್ ಆಗಲಿ, ನಮ್ಮ ಪಾಸ್ಟ್ ರೀಜನ್ ಚೇರ್ಪರ್ಸನ್ ಆಗಿ ಒಳ್ಳ ಡಿಸ್ಟಿಕ್ ಅಲ್ಲಿ ತುಂಬಾ ಲೀಡರ್ಸ್ ಬರ್ತಾ ಇದ್ದಾರೆ ನಮ್ಮ ಕ್ಲಬ್ ಇಂದ. ಅದಕ್ಕೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆ 9 lakhs ಮೇಲೆ ಸರ್ವಿಸ್ ಮಾಡ್ಕೊಂಡು ಬಂದಿರ್ತಾ ಇದೆ. ಅದು ನೋಡಿ ಹೊಸ ಮೆಂಬರ್ಸ್ ನಿಮ್ಮ ಕ್ಲಬ್ ಅಲ್ಲಿ ಸೇರ್ಬೇಕಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೂ ಆ ಕೆಲಸಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಲೈನಿಸ್ಟಿಕ್ ಇಯರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. Having sponsored member name as a member of Lions Club of Chandapura, do hereby pledge myself to see that he is properly indoctrinated in the activities or functions of the club and the. ಇದೇ ರೀತಿ ಮುಂದೊಂದು
ಇನ್ನು ಸಕ್ಸಸ್ ಸಿಗ್ನಿಫಿಕೆನ್ಸ್ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ. ಸ್ವಾಮಿ ನಮ್ಗೊಂದು 10-15 ನಿಮಿಷ ಅವಕಾಶ ಕೊಡ್ತೀರಾ? ಬೇಡ ಬೇಡ ಬೇಡ, ಅಷ್ಟರ ಮೇಲೆ ಎಲ್ಲರಿಗೂ ಹರ್ಷವಾಗುತ್ತೆ. ಸೀನಪ್ಪ ನಾಯಕರು ಒಂದು ಆಭರಣ ವ್ಯಾಪಾರಸ್ಥರು. ಸೀನಪ್ಪ ನಾಯಕ ಅಂತ ಹೇಳಿ ಆಭರಣ ವ್ಯಾಪಾರ ಜ್ಯುವೆಲರ್. ಅವರು ಮಹಾ ಕಂಜೂಸ್. ಈ ಮಾಧವ ಬ್ರಾಹ್ಮಣರಲ್ಲಿ 3 ವೆರೈಟಿ ಇರ್ತಾರೆ ದೇಶಸ್ಥ ಬ್ರಾಹ್ಮಣರಲ್ಲಿ. ಒಂದು ವೆರೈಟಿ ಬಂದು ಮಠ ಇದು ಅಡಿಗೆ ಪೂಜೆ ಮಾಡ್ಕೊಂಡು ಅವ್ರು ಇರ್ತಾರೆ. ಇನ್ನೊಂದು ವೆರೈಟಿ ಬಂದು ಗೌರ್ಮೆಂಟ್ ಉದ್ಯೋಗ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ ಪ್ಯಾಲೇಸ್ಗಳಲ್ಲಿ ಅವಾಗ ಆ ಕಾಲದಲ್ಲಿ. ಇನ್ನೊಂದು ವೆರೈಟಿ ಬಂದು ಬಿಸ್ನೆಸ್ ಮೆನ್. ನಾರಾಯಣ ಮೂರ್ತಿ ಅಂತ ಅವ್ರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೆಲ್ಲ ಮಾಧವ ಬ್ರಾಹ್ಮಣ ದೇಶಸ್ಥ ಬ್ರಾಹ್ಮಣರಲ್ಲ. ಅದರಲ್ಲಿ ಸೀನಪ್ಪ ನಾಯಕರು ಒಂದು ದೇಶಸ್ಥ ಬ್ರಾಹ್ಮಣರು. ಅವರು ಈ ಆಭರಣ ಜ್ಯುವೆಲರ್ ಅಂತ ಕಂಜೂಸ್ ಅಂದ್ರೆ ಒಬ್ಬರಿಗೂ ₹1 ಕೊಡ್ತಾ ಇರ್ಲಿಲ್ಲ. ಅವಾಗ ನವಕೋಟಿ ನಾರಾಯಣ ಒಬ್ಬ ಬಡವನಾಗಿ ಹೋಗಿ ಅವ್ರ ಮನೆಯಲ್ಲಿ ನನ್ನ ಮಗಳಿಗೆ ಮದುವೆ ದಯವಿಟ್ಟು ಏನಾದ್ರು ಸಹಾಯ ಮಾಡಿದ್ರೆ ಬೈದ್ ಕಳ್ಸ್ಬಿಡ್ತಾನೆ, ಹೋಗು ನೀನು, ನನ್ಗೆ ಬೇರೆ ಕೆಲಸ ಇಲ್ವಾ ಇದೇನಾ ಅಂದಾಗ ಅವ್ರು ಹೋದ್ಮೇಲೆ ಅವ್ರ ಹೆಂಡತಿಗೆ ಏನೋ ಒಂಥರ ಕನಿಕರ ಬರುತ್ತೆ. ಅವನಿಗೆ ಕಡ್ಬಿಟ್ಟು ಆ ಅಮ್ಮನ್ ಮೂಗ್ ಬಟ್ಟು ಕೊಡ್ತಾಳೆ. ಆ ಅಮ್ಮನ್ ಮೂಗ್ ಬಟ್ಟು ಕೊಟ್ಬಿಟ್ಟು ಇದನ್ನ ತಗೊಂಡೋಗಿ ನೀವು ನಿಮ್ ಮಗಳಿಗೆ ಎಷ್ಟಾಗುತ್ತೋ ಅಷ್ಟು ಮದುವೆ ಮಾಡಿ ಅಂತಾರೆ. ಈ ಮೂಗ್ ಬಟ್ಟು ತಗೊಂಡು ಎಲ್ಲಿ ಹೋಗ್ಬೇಕು? ಜ್ಯುವೆಲರ್ ಇರೋದು ಆ ಊರಿಗೆ ಒಬ್ಬರೇ ಸೀನಪ್ಪ ನಾಯಕರು. ಈ ಮೂಗ್ ಬಟ್ಟು ತಗೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಅವ್ನು ನೋಡ್ತಾನೆ, ನನ್ನ ಹೆಂಡತಿ ಮೂಗ್ ಬಟ್ಟು ನಿನ್ ಕೈಯಲ್ಲಿ ಹೆಂಗ್ ಬಂದು ನೀನ್ ಕದ್ಕೊಂಡ್ ಬಂದಿದ್ಯಾ ಅಂತ ಪೊಲೀಸ್ ಹಿಡ್ಕೊಡ್ತೀನಿ ಅಂತ ದರ 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 ಮನೆ ಹತ್ರ ಬಂದ್ರೆ ಅವ್ರ ಹೆಂಡತಿ ಮೂಗ್ ಬೊಟ್ಟಲ್ಲಿ ಆ ಮೂಗ್ ಬಟ್ಟು ಹಂಗೇ ಇರುತ್ತೆ. ಆವಾಗ ಸೀನಪ್ಪ ನಾಯಕನಿಗೆ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಆಗಿ ಎಲ್ಲ ಏನಿದೆಲ್ಲ ಭೋಗ ನಾವಿರೋದು ಮಾಯಾಲಿರೋದು ಅಂತ ಹೇಳಿ ಎಲ್ಲಾ ಬಿಟ್ಬಿಟ್ಟು ಪುರಂದರದಾಸರಾಗ್ತಾರೆ. ಇಡೀ ವರ್ಷ we will see that Chandapur Noble Club rises to greater heights. Will you? I have been working across various countries and various regions, and being a social being is very important in life, as our chief guest Mr. G. Srinivas told that I cannot spell clearly about Kannada, but anyway, so one for all and all for one. One for all for one. So that is the theme, like. So okay, so that seems like actually why I got into this Lionism is basically because of Mr. Lion Manjunath, who is a very social being, and I am very pleased to be with Mr. Manjunath on this dais. I think like I am happy enough to talk more than what I have spoken. So it's my pleasure to take up the challenge and see like I accomplish all my challenges what has been given by the district from my challenge across my team members' support, and I would like to introduce many plans or strategies which I have gained through other countries. Many services activities what I have seen across various Gulf regions and various European regions. I would definitely try to bring in that learnings basically into our club and see that our Lions Club of Chandapura would be the model club for 2026-27 in the region of 2317 ಖುಷಿ ಆಗುತ್ತೆ ನಿಮ್ದು ರಿಪೋರ್ಟ್ ನೋಡಿದ್ರೆ. ತುಂಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಸರ್ ಕುಮಾರ್ ಸರ್ ನೆಕ್ಸ್ಟ್ ಇವ್ರನ್ನ ಮೀರ್ಸೋ ತರ ನೀವು ಸರ್ವಿಸ್ ಆಕ್ಟಿವಿಟಿ ಮಾಡಬೇಕು ಅಂತ ಕೇಳ್ಕೊಂತೀವಿ. ಖಂಡಿತ ಸರ್, ಖಂಡಿತ. ನಮ್ಗೆ ಇನ್ನೂ ಹೆಚ್ಚು ಆಸೆ ಏನು ಅಂದ್ರೆ ಆನೇಕಲ್ಗೆ ಸಂಬಂಧಪಟ್ಟಂತ ಎಲ್ಲಾ ಕ್ಲಬ್ಗಳು ಡಿಸ್ಟ್ರಿಕ್ಟ್ ಅಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ. ಮತ್ತೆ ಮುಂಬರುವ ಈ ವರ್ಷದಲ್ಲಿ PhD ಸ್ಕೂಲಿಂಗ್ ಅಂತ ಇದೆ, ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಡಿಸ್ಟ್ರಿಕ್ಟ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ
ತಾವೆಲ್ಲರೂ ಭಾಗವಹಿಸಿ ನಮ್ಮ ಡಿಸ್ಟ್ರಿಕ್ಟ್ಗೆ ಒಂದು ಒಳ್ಳೆ ಹೆಸರು ತಗೊಂಡು ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಒಂದ್ ಸೆಕೆಂಡ್ ಎಲ್ಲರಿಗೂ ಒಂದು ಅಶ್ಯೂರೆನ್ಸ್ ಏನಂತ ಹೇಳಿದ್ರೆ, ಈ ಮುಂಬರುವ ಲಯನಿಸ್ಟಿಕ್ ವರ್ಷ ಅಂದ್ರೆ 2026-27ರಲ್ಲಿ ಆಸ್ ಎ ಝೋನ್ ಚೇರ್ಪರ್ಸನ್ ಇನ್ನೂ ಹೆಚ್ಚಿಗೆ ಕೆಲಸಗಳನ್ನು ನಾವು ಮಾಡೋಣ. ನೀವು ಹೇಳ್ದಂಗೆ ಮಾಡೆಲ್ ಕ್ಲಬ್ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಅದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಮತ್ತು ಬೆಂಬಲ ಇರುತ್ತೆ ಅನ್ನೋ ಒಂದು ಆಶ್ವಾಸನೆ ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಾಗೆ ಹೊಸ ತಂಡದವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಎಲ್ಲ ರೀತಿಯಲ್ಲಿ ಇರುವಂಥ ಸಪೋರ್ಟ್ ನಮ್ಮ ಕಡೆ ನಿಮಗೆ ಇರುತ್ತೆ ಅಂತ ನಾನು ಒಂದು ಆಶ್ವಾಸನೆ ನಿಮಗೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಅವರ ತಂಡ ದಿನೇಶ್ ಮತ್ತು ಗೋಪಾಲ್ ರೆಡ್ಡಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ಅವರ ಒಂದು ಅತ್ಯಪೂರ್ವಕ ಒಂದು ಕೆಲಸ ಏನಿದೆ ಅದನ್ನ ಈಗ ಅವ್ರ ರಿಪೋರ್ಟಲ್ಲೇ ನೋಡಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ, ಈ ಕ್ಲಬ್ ಚಂದಾಪುರ ನೋಬಲ್ ಇವತ್ತು ಏನು ಎಮ್ಮರವಾಗಿ ಬೆಳೆದಿದೆ, ತುಂಬಾ ಸಂತೋಷದ ವಿಷಯ. ಹಾಗೆ ಮುಂದಿನ ವರ್ಷ 26-27ನೇ ಸಾಲಿನ ಅಧ್ಯಕ್ಷರಾದ ಕುಮಾರ್ ಮತ್ತು ಅವರ ತಂಡಕ್ಕೆ ನನ್ನ ಶುಭಾಶಯಗಳು ಹೇಳ್ತಾ, ಎಲ್ಲ ಸಕ್ಸಸ್ಫುಲ್ ಆಗಿ ಇವ್ರನ್ನ ಮೀರಿಸುವಂತ ಕೆಲಸ ಮಾಡಲಿ ಅಂತ ನಾನು ಅವ್ರಿಗೆ ನನ್ನ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಆಮೇಲೆ ನನ್ನ ಒಂದು ಈ ನೆನಪು ಇಲ್ಲಿ ನಿಂತ್ಕೊಂಡಾಗ ಹೋಗ್ತಾ ಇರೋದು 2015-16ನೇ ವರ್ಷಕ್ಕೆ. ಯಾಕಂದ್ರೆ ಇಬ್ರು ಗಣ್ಯವತಿ ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ. ಅವ್ರ ವಿಚಾರವಾಗಿ ಒಂದೆರಡು ಮಾತನ್ನ ಜಿ ಶ್ರೀನಿವಾಸ್ ಅವರ ಈಗ ನಮ್ಮ ಸರ್ ಹೇಳ್ದಾಗೆ ಭಾಳ ದಿನಗಳ ನಂತರ ಈ ಕ್ಲಬ್ಗೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಬಂದಿದ್ದಾರೆ. ಮತ್ತು 24ನೇ ತಾರೀಕು ಅಂದರೆ ನೆಕ್ಸ್ಟ್ ಬರುವ ಬುಧವಾರ ನಮ್ಮ ಕ್ಲಬ್ನಲ್ಲಿ ಕೂಡ ಸರೇ ಇನ್ಸ್ಟಾಲೇಷನ್ನ ಮಾಡಿಕೊಡ್ತಾ ಇದ್ದಾರೆ. ಈಗ ಹೊಸದಾಗಿ ಪದಗ್ರಹಣ ಆದಂಥ ಸದಸ್ಯರು ಮತ್ತು ಅವರ ಟೀಮ್ಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ, ಈಗ ಔಟ್ ಗೋಯಿಂಗ್ ಟೀಮ್ ಏನಿದೆ ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾಳ ಚೆನ್ನಾಗಿ ರಿಪೋರ್ಟಿಂಗ್ ಮಾಡಿದ್ದಾರೆ ಸೆಕ್ರೆಟ್ರಿ ದಿನೇಶ್ ಅವರು. ನಮ್ಮ ಸಂತೋಷ್ ಕುಮಾರ್ ಅವ್ರಿಗೆ ತುಂಬ ಅವರ ಜೊತೆಯಾಗಿದ್ದು ಹೆಗಲು ಕೊಟ್ಟು ಅದ್ಭುತವಾಗಿ ಒಂದು ರಿಪೋರ್ಟನ್ನು ಮಾಡಿದ್ದಾರೆ. ನಮ್ಮ ಇಡೀ ಡಿಸ್ಟಿಕ್ಕಲ್ಲಿ ಯಾವುದೇ ಕ್ಲಬ್ಬು ಈ ಥರ ರಿಪೋರ್ಟನ್ನು ಕೊಟ್ಟೇ ಇಲ್ಲ. ಅಷ್ಟು ಚೆನ್ನಾಗಿ ಇವರು ರಿಪೋರ್ಟ್ ಮಾಡಿದ್ದಾರೆ, ಡಿಜಿಟಲಿ ಪ್ರೆಸೆಂಟ್ ಮಾಡಿದ್ದಾರೆ ಸರ್ವಿಸ್ ಆಕ್ಟಿವಿಟೀಸು, ಫೋಟೋಸ್ ಎಲ್ಲ. ಅದಕ್ಕೆ ತುಂಬ ಜನ ಬೇರೆ ಬೇರೆ ಕ್ಲಬ್ಬಿಂದ ಎಲ್ಲ ಕೂಡ ಅಪ್ರಿಸಿಯೇಷನ್ಸ್ ಕೂಡ ತುಂಬ ಚೆನ್ನಾಗಿ ಮಾತಾಡಿ ಹೇಳಿದ್ದಾರೆ. ಮೈ ಕಂಗ್ರ್ಯಾಚುಲೇಷನ್ಸ್ ಟು ದಿನೇಶ್, ಯು ಹ್ಯಾವ್ ಡನ್ ಎ ಎಕ್ಸಲೆಂಟ್ ವರ್ಕ್. ಸೊ ಇದೇ ರೀತಿ ನಿಮ್ಮ ಕ್ಲಬ್ನ ಚಟುವಟಿಕೆಗಳು ಮುಂದುವರಿಲಿ. ಕಳೆದ ವರ್ಷ ಅಂದರೆ ಈಗ ಮಾಡಿದಂಥ ಸರ್ವಿಸ್ ಆಕ್ಟಿವಿಟೀಸ್ನ see Chandapura Noble Club being installed by Srinivas sir and Vijay Bhaskar sir. So everybody was listening to the installation as well as the induction program very properly. We all enjoyed. The incoming president, Mr. Kumar, many congratulations to your team. We are happy to be a part of your zone, and under Rekha ma'am, definitely this zone and region is going to grow under the leadership of Sujata Saxena, zone chairperson. And hearty congratulations to entire team and the outgoing team. Please support them always. And this time in Sarjapura, I will be again coming as a president. So again, training activity.
ಸಂಸ್ಥೆ ನಮಗೆ ಸೇವೆ ಮನೋಧರ್ಮ ಇರೋದು, ಸೇವೆ ಮನೋಭಾವ ಇರೋದು. ನಾವು ಬರೀ ಸೇವೆ, ನೇತ್ರ ಚಿಕಿತ್ಸೆ, ಎಜುಕೇಷನ್ ಫೀಲ್ಡು, ಸ್ಕೂಲ್ಗಳಿಗೆ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಕಂಪ್ಯೂಟರ್ಗಳು ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ, ಬ್ಲಡ್ ಡೊನೇಷನ್ ಮಾಡ್ತೀವಿ, ಹೆಲ್ತ್ ಚೆಕಪ್ ಮಾಡ್ತೀವಿ. ಇದೆಲ್ಲ ಬರೀ ನಾವು ಸೇವೆಯಲ್ಲಿ ಮುಳುಗಿದ್ದೀವಿ. ಲಯನ್ಸ್ ಕ್ಲಬ್ ಅಂದರೆ ಸೇವೆ ಅಂದರೆ ಲಯನ್ಸ್ ಕ್ಲಬ್ಬು. ಇದೇ ನಮ್ಮ ಗುರಿ. ಅದರಿಂದ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. 2500 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಅರೌಂಡ್ 70 ಕ್ಲಬ್ಸ್ ಇದೆ. ನಾವು ಎಲ್ಲ ಕ್ಲಬ್ ಸೇರಿಕೊಂಡು ಡಿಸ್ಟ್ರಿಕ್ಟಲ್ಲಿ ಬ್ಯಾಂಗ್ಳೂರು, ಕೋಲಾರ, ಚಿತ್ತೂರು ಡಿಸ್ಟ್ರಿಕ್ಟ್ ಒಂದು ಯೂನಿಟ್ ಆಗಿದೆ. ಎಲ್ಲ ಏರಿಯಾದಲ್ಲಿ ನಾವು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ 202 ದೇಶದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ವ್ಯಾಪ್ತಿ ಹೊಂದಿದೆ. 1.4 ಮಿಲಿಯನ್ ಮೆಂಬರ್ಸ್ ಇದ್ದಾರೆ. ದೇಶದ 200 ಹೆಚ್ಚು ದೇಶದಲ್ಲಿ 45,000 ಕ್ಲಬ್ಗಳು ಸೇವೆ ಮಾಡಿಕೊಂಡು ಮುಂದಕ್ಕೆ ಬರ್ತಾಯಿದ್ದೀವಿ. ಲಾಂಗ್ ಲಿವ್ ಲಯನಿಸಮ್. ನಾನೀಗ ಹೊಸ ಪ್ರೆಸಿಡೆಂಟಾಗಿ ಪದಗ್ರಹಣ ಮಾಡಿದ್ದೀನಿ. ಈ ಸಂಸ್ಥೆಯಲ್ಲಿ ಹಿರಿಯ ಗಣ್ಯರು ಹೇಳಿದಂತೆ ಸೇವಾ ಭಾವನೆ ಇರುವವರು ಮಾತ್ರ ಇಲ್ಲಿ ಪದಗ್ರಹಣ ಮಾಡ್ತಾರೆ ಮತ್ತು ಸೇವೆಗಳು ಮಾಡ್ತಾರೆ. ಸೊ ನಾನು ಅಧಿಕ ಸೇವೆ ಮಾಡಬೇಕು. ಇವರ ಆತಿಥ್ಯದಲ್ಲಿ ಅಧಿಕ ಸೇವೆಗಳನ್ನು ಮಾಡಿ ಹೆಚ್ಚುವರಿ ಅಂದರೆ ಬೇರೆ ರೀತಿಯಲ್ಲಿ ವೆರಿ ರಾದರ್ ದನ್ ಜಸ್ಟ್ ಥಿಂಕಿಂಗ್ ಅಬೌಟ್ ಓನ್ಲಿ ದ ಸರ್ವಿಸ್ ಆಫ್ ಬ್ಲಡ್, laptops or anything. I want to extend my service as beyond the humanity. That's like not only just serving the people, developing the people. That is basically how do we encourage people to get employment? How do we encourage people to educate by themselves? How do we educate people through farmers? So how do we digitize the technologies into farming, education, everything like so. So these are the things like which is required for current environment, because there are a lot of like unemployment due to AI technology. So we need to bring in technology, empowerment and empathy within the people to gain their livelihood by themselves. So that is the motto of my service, what I am looking at, and I will do that service to the club. ನ್ಯಾಷನಲ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ನ ಒಂದು ಅಂಗಸಂಸ್ಥೆ ನಮ್ಮ ಡಿಸ್ಟ್ರಿಕ್ಟ್ 317E. ಅದರ ಭಾಗವಾದ ನಮ್ಮ ಚಂದಾಪುರ ನೋಬಲ್ನ ಕ್ಲಬ್ಬು ಕಳೆದ 15 ವರ್ಷದಿಂದ ಈ ಭಾಗದ ಜನರಿಗೆ ಸೇವೆ ಮಾಡ್ತಾ ಎಮ್ಮರವಾಗಿ ಬೆಳೆದಿದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ದೇವರು ನಮಗೆ ಕರುಣಿಸಲಿ ಅಂತ ನೂತನ ಪದಾಧಿಕಾರಿಗಳಿಗೆ ನನ್ನ ಶುಭಾಶಯ ಕೋರುತ್ತೇನೆ. 2025-26 ಸಾಲಿನಲ್ಲಿ ಏನು ಪ್ರೆಸಿಡೆಂಟ್ ಇದ್ದರು, ಅಧ್ಯಕ್ಷರಿದ್ದರು ಸಂತೋಷ್ ಕುಮಾರು, ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿ ಸರ್ವಿಸ್ಸು ಮತ್ತು ಎಲ್ಲನೂ ಮಾಡಿ PhDಗಳು ಡಿಸ್ಟಿಕಲ್ಲೇ ಮಾದರಿ ಕ್ಲಬ್ ಅನ್ನೋ ಒಂದು ಮಟ್ಟಕ್ಕೆ ಅವಾರ್ಡ್ಗಳು ನಮ್ಮ ಡಿಸ್ಟಿಕಲ್ಲಿ ಬಂದಿದೆ. ಅದಕ್ಕೆ ನಮಗೆ ಚಂದಾಪುರ ನೋಬಲ್ಗೆ ತುಂಬ ಸಂತೋಷವಾಗ್ತೈತೆ. ಅದೇ ರೀತಿ ಇವತ್ತೇನು ಪದಗ್ರಹಣ ಆಗಿತ್ತೋ ವಿ ಕುಮಾರ್ ಅನ್ನೋ ಅಧ್ಯಕ್ಷರು ಮುಂದೆ ಅದೇ ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಸರ್ವಿಸ್ನ ತೊಗೊಂಡೋಗಿ ಆನೇಕಲ್ ತಾಲೂಕಲ್ಲಿ ಎಲ್ರಿಗೂ ಸೇವೆ ಸಿಗೋ ಹಾಗೆ ಮಾಡಲಿ. ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಇಯರ್ ಇಲ್ಲೇ ನಡೆದಂಥ ನನ್ನ ಅಧ್ಯಕ್ಷದ 2025-26 ಸಾಲಿನಲ್ಲಿ ಕೊಟ್ಟರು. ನನಗೆ ಒಂದು ಜವಾಬ್ದಾರಿ ಕೊಟ್ಟರು. ಆ ಇದರಲ್ಲಿ ಸೋಷಲ್ ಸರ್ವೀಸು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಡಿಸ್ಟಿಕಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ತಗೊಂಡೋಗಿದ್ದೀವಿ. ಅದೇ ಥರ ಈ ಸಲ ಬಂದಂಥ 26-27 ಬಂದಂಥ ನಮ್ಮ ಕುಮಾರ್ ಅವರು ಇನ್ನೂ ನನಗಿಂತ ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅಂತ, ನಮ್ಮ ಲಯನ್ಸ್ ಕ್ಲಬ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317E ಚಂದಾಪುರ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈ ದಿನ ಚಂದಾಪುರದಲ್ಲಿ 2026-27ನೇ ಸಾಲಿಗೆ ಲಯನ್ ಕುಮಾರ್ ಅವ್ರನ್ನ ಪ್ರೆಸಿಡೆಂಟ್ ಆಗಿ, ಹಾಗೂ ವೆಂಕಟೇಶ್ ನಾಯಕ್ ಅವ್ರನ್ನ ಸೆಕ್ರೆಟರಿ ಆಗಿ, ಹಾಗೂ ನಾಗರಾಜ್ ಇಚ್ಚಂಗಿ ಅವ್ರನ್ನ ಟ್ರೆಜರರ್ ಆಗಿ ನಾವು ಆಯ್ಕೆಯನ್ನು ಮಾಡಿ ಇವತ್ತು ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ. ಇದೇ ಥರ ನಮ್ಮದು 2012ರಿಂದ ನಿರಂತರವಾಗಿ ಸೇವಾ ಚಟುವಟಿಕೆ ನಡ್ಕೊಂಡು ಬಂದಿದೆ. ಅದನ್ನು ಮುಂದುವರಿಸಲಿ ಅಂತ ನಾನು ಈ ಹೊಸ ಟೀಮಿಗೆ ನಾನು ಶುಭಾಶಯನ ಕೊಡ್ತೀನಿ. ಹಾಗೂ ಎಲ್ಲರೂ ಕೂಡ ಅವರಿಗೆ ಸಾಥನ್ನು ಕೊಡ್ತೀವಿ ಕೂಡ ನಾನು ಈ ಮೂಲಕ ಹೇಳ್ತೀನಿ. ಮತ್ತಷ್ಟು ಸೇವೆ ಚಂದಾಪುರ ನೋಬಲ್ ಕಡೆಯಿಂದ ಈ ಆನೇಕಲ್ ಭಾಗದ ಜನರಿಗೆ ಸಿಗಲಿದೆ. ಧನ್ಯವಾದ. ಏನು 2025-26ನೇ ಸಾಲಿನಲ್ಲಿ ನಮ್ಮ ಸಂತೋಷ್ ಅನ್ನೋರು ಪ್ರೆಸಿಡೆಂಟ್ ಆಗಿದ್ದರು. ಅವರಿಗೆ ನಮ್ಮ ಏನು ಚಂದಾಪುರ ಮೆಂಬರ್ಸು ಅಂದರೆ ಲಯನ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲ ಸಾಥ್ ಕೊಟ್ವಿ. ಅವರು ಚೆಂದಾಗಿ ತನ್ನ ಕಾರ್ಯಗಳನ್ನು ಡಿಸ್ಟಿಕ್ ಲೆವೆಲಲ್ಲಿ ಮಾಡಿದ್ರು. ಹಾಗೆ ಅದೇ ರೀತಿಯಲ್ಲಿ ಈಗ 2026-27ನೇ ಸಾಲಿನಲ್ಲಿ ಹೊಸ ನಮ್ಮ ಕುಮಾರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಅದೇ ರೀತಿಯಲ್ಲಿ ನಾವು ಸಾಥ್ ಕೊಟ್ಟು ಬೆಳೆಸ್ತೀವಿ ಅಂತ ಹೇಳುತ್ತಾ ಅವರಿಗೆ ಶುಭಾಶಯ ಕೊಡ್ತಾಯಿದ್ವಿ.